ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತಂದು. ಇವಾಗಷ್ಟೇ ಬಿಗ್ ಬಾಸ್ ಒಳಗಡೆಯಿಂದ ಲೈವ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಈ ಅಪ್ಡೇಟ್ ಅಲ್ಲಿ ಯಾರ್ಯಾರು ಹೋಗಿದ್ದಾರೆ ಅಂತಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಯಾರು ಕಳಿಸ್ತಾರೆ ಅಂತ ಹೇಳಿದ್ನಲ್ಲ, ಅದೇ ರೀತಿನೇ ಈ ವಾರ ಬಂತು ಅಂದ್ರೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಅಪ್ಡೇಟ್ ಅಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರ ಬಂತು ಅಂದ್ರೆ ಈ ವಾರದಲ್ಲಿ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತಂದು ಅಂದ್ರೆ ಗೊತ್ತಿದೆಯಲ್ಲ. ಅದರಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದ್ರೆ ಧನುಷು, ಸ್ಪಂದನ, ಧ್ರುವಂತು, ಅಶ್ವಿನಿ, ರಾಶಿಕ್ ಅವರು ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಈ ವಾರ ಬಂತಂದ್ರೆ ಸಂಡೇ ಎಪಿಸೋಡ್ ಅಂದ್ರೆ ಮೊದಲನೇ ಕ್ಲಿಪ್ ಅಲ್ಲಿ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಾರ ಬಂತಂದ್ರೆ ಇದು ಹಿಂದೆ ತಿಳಿಸ್ಕೊಟ್ಟಂಗೆ ಯಾವ್ದ್ರಂದ್ರೆ ಈ ವಾರ ಬಂತಂದ್ರೆ ಸಂಡೇ ಸ್ಪೆಷಲ್ ಅಲ್ಲಿ ಅಂದ್ರೆ ಮಿಷನ್ ಪ್ರಕ್ರಿಯೆ ನಡೀತಿದೆಯಲ್ಲ, ಅದರಲ್ಲಿ ಯಾರು ಸೇಫ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಮೊದಲನೇದಾಗಿ ಸೇಫ್ ಆಗ್ತಿರೋದು ಯಾರಂದ್ರೆ ಅಶ್ವಿನ್ ಗೌಡ ಅವರು ಸೇಫ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಷ್ಟೊಂದು ಅವ್ರಿಗೆ ಓಟ್ ಬಂದಿತ್ತ ಇಲ್ಲ ನಂಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ನಿಮಗೆ ಏನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಇದ್ರ ನೆಕ್ಸ್ಟ್ ಬಂತಂದ್ರೆ ಯಾರು ಇನ್ನೊಬ್ಬರನ್ನ ಯಾರು ಸೇವ್ ಮಾಡಿದ್ರೆ ಅಂತಂದ್ರೆ ಧ್ರುವಂತ್ ಅವ್ರನ್ನ ಸೇವ್ ಮಾಡಿದ್ರೆ ಅಂತ ಹೇಳ್ಬೋದು ಇದರಲ್ಲಿ. ಮತ್ತು ಇದರಲ್ಲಿ ಯಾವ ರೀತಿ ಅಂದ್ರೆ ಧ್ರುವಂತ್ ಅವ್ರನ್ನ ಯಾಕೆ ಸೇವ್ ಮಾಡಿದ್ರೆ ಈಗ ಯಾವ್ದು ಕೆಟ್ಟದೋ ಒಳ್ಳೇದು ಗೊತ್ತಿಲ್ಲ. ಬೇಕಾದ್ರೆ ಇಟ್ಕೊಂತಾರೆ, ಬೇಡ ಯಾವ ರೀತಿ ಇರುತ್ತೆ ಅಂದ್ರೆ ಸ್ವಲ್ಪ ಅಟ್ರಾಕ್ಟ್ ಮಾಡಬೇಕು, ಆಡ್ತಿರ್ಬೇಕಲ್ಲ ವೋಟಿಂಗ್ ಪ್ರಕಾರ ಲಾಸ್ಟ್ ಮೂಮೆಂಟ್ ವೋಟಿಂಗ್ ಯಾವ ರೀತಿ ವೋಟಿಂಗ್ ಪ್ರಕಾರ ಅದೇ ರೀತಿ ನೋಡಿದ್ರೆ ಈ ವಾರ ಯಾವ ರೀತಿ ಆಡ್ತಿದ್ದಾರೆ ಅಂತ ಗೊತ್ತಲ್ಲ. ಅದರಿಂದ ಈ ವಾರ ಬಂತು ಅಂದ್ರೆ ಸ್ಪಂದನ ಅವರು ಅದು ಕೂಡ ಒಂದು ರೀತಿ ಮತ್ತೆ ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಮಾತಾಡಿದ್ರೆ ಬೇರೆ ಕಡೆ ಇಲ್ಲಿ ಧ್ರುವಂತರು ಇದೆ, ಏನೋ ಒಂದು ಕ್ರಿಯೇಟ್ ಮಾಡ್ತಾರಲ್ಲ, ಜಗಳನ ಏನೋ ಒಂದು ಆಡ್ತಿರ್ತಾರಲ್ಲ, ಅದರಿಂದ ಧ್ರುವಂತರನ್ನ ಸೇವ್ ಮಾಡ್ಕೊಂಡಿದ್ದಾರೆ. ಈ ವಾರ ಬಂತು ಅಂದ್ರೆ ಎಲಿಮಿನೇಟ್ ಮಾಡಿದ್ದಾರೆ. ಎಲಿಮಿನೇಟ್ ಆಗಿದಾರಲ್ಲ, ಎಲಿಮಿನೇಷನ್ಗೆ ಈ ವಾರ ಡಿಸರ್ವ್ ಇಲ್ಲ ಅಂತ ಕೇಳಿದ್ದಾರೆ. ವೋಟಿಂಗ್ ಪ್ರಕಾರ ಬಂದ್ರೆ ಡಿಸರ್ವ್ ಇಲ್ಲ. ಪರ್ಫಾರ್ಮೆನ್ಸ್ ಅಂತ ಬಂದಾಗ 100% ಡಿಸರ್ವ್ ಇರಬಹುದು. ಯಾಕಂದ್ರೆ ಅಲ್ಲಿರೋ ಸ್ಪರ್ಧಿಗಳು ಏನೋ 5 ಜನ ಅವ್ರು ಸ್ಪಂದನ ಪರ್ಫಾರ್ಮೆನ್ಸ್ ಕಮ್ಮಿ ಅಂತ ಹೇಳ್ಬೋದು. ಏನೋ ಒಂದು ಕಾಣಿಸ್ಕೊಂಡಿದ್ದಾರೆ ಫುಟೇಜ್ ಅಲ್ಲಿ. ಸ್ಪಂದನ ಅಂತ ಬಂದಾಗ ಅದೇ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅವರು ಬೇಕಾದವ್ರಂದ್ರೆ ಆಟ ಆಡ್ತಿರ್ಬೇಕು. ಅವ್ರು ಹೇಳ್ತಿರ್ತಾರೆ ಆಟ ಆಡೋರು ಅಷ್ಟೇ ಅಲ್ಲಿರ್ಲಿ, ಜನಗಳು ಹತ್ರ ಟೇರ್ ಬೆಚ್ಸ್ಬೇಕು ಬಿಗ್ ಬಾಸ್ ಅವರು. ಯಾವ ರೀತಿ ಬಿಗ್ ಬಾಸ್ ಅವರು ತಮ್ಮ ಬೇಳೆ ಬೆಸಕ್ ಬೇರೆಯವ್ರನ್ನ ಇದು ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಅದೇ ರೀತಿ ಇರಲಿ ಬಿಗ್ ಬಾಸ್ ಅವರು ವೋಟಿಂಗ್ ಮೂಲಕ ಯಾರನ್ನು ಉಳಿಸ್ಕೊಂಡಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ತಮ್ಗೆ ಬೇಕಾದವ್ರು ರ್ಯಾಂಡಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅಂತ ಹೇಳ್ಬೋದು ಇಲ್ಲಿ. ಮತ್ತೆ ಅದು ಬಂತಂದ್ರೆ ಮತ್ತೆ ಧನುಷ್ ಮತ್ತು ರಾಶಿಕ್ ಅವರು ಸೇವ್ ಆಗಿದ್ರು ಅಂತ ಹೇಳ್ಬೋದು. ಈ ವಾರ ಎಲಿಮಿನೇಟ್ ಆಗ್ತಿದ್ದಾರೆ, ಸ್ಪಂದನ ಅವರು ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಈ ವಾರದ ಬಂದ ಪಕ್ಕ ಮಾತ್ರ ಇವರು ಸ್ಪಂದನ ಅವ್ರು ಹೋಗ್ತಾರೆ ಅಂತ ಇವಾಗಷ್ಟೇ ಅಪ್ಡೇಟ್ ಬಂದಿರ ಅಂತ ಹೇಳ್ಬೋದು, ಲೈವ್ ಅಪ್ಡೇಟ್. ನನಗನ್ಸಿರೋ ಪ್ರಕಾರ ಇದು ಸ್ಪಂದನ ಹೋಗಿ ಸರಿ ಅನಿಸ್ತದೆ. ಯಾಕಂದ್ರೆ ಅವರು ಅಷ್ಟೊಂದು ಡಿಸರ್ವ್ ಇರಲಿಲ್ಲ. ಬೇರೆ ಟಾಸ್ಕ್ ಅಲ್ಲಿ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಕಂಡಿದ್ದು ನಾನು ನೋಡಿಲ್ಲ. ಮತ್ತೆ ಇನ್ನೊಂದು ಅಂದ್ರೆ ಬೇರೆ ಸ್ವಲ್ಪ ಟೈಮ್ ತಗೊಳ್ಳೋದು. ಯಾಕಂದ್ರೆ ಮೊದಲೇ ಸ್ಟಾರ್ಟಿಂಗ್ ಬಂದಾಗ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು, ಮತ್ತೆ ಆಮೇಲೆ ಅಲ್ಲೇ ಮುಳುಗೋಗ್ಬಿಟ್ರಲ್ಲ. ಆಮೇಲೆ ಬೇರೆ ಕಡೆ ಆಕ್ಟಿವ್ ಆಗಿ ನಾಮಿನೇಷನ್ ಮಾಡಿದ್ಮೇಲೆ ಅವಾಗ ಸ್ಟಾರ್ಟ್ ಮಾಡಿದಲ್ಲ ಫಿಸಿಕಲ್ ಟಾಸ್ಕ್ ಅಂತೂ ಸ್ಪಂದನ ಅವರು ಹೋಗಿದ ಸರಿ ಅನ್ಸದೆ. ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಸ್ಟಾರ್ಟಿಂಗ್ ಇಂದಾನೆ ಹೊಸಬ್ರು ಚಾನಲ್ ನೋಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ನೋಟಿಫಿಕೇಶನ್ ಬರ್ತಾ ಇರ್ತಂತ ಮುಂದಿನ ವಿಡಿಯೋದಲ್ಲಿ ಸಿಗೋ.